ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ. ಇವತ್ತಿನ ವಿಷಯ ಏನು ಅಂತ ತಮಿಳಲ್ಲೇ ಗೊತ್ತಾಗಿರುತ್ತೆ ಅಂದ್ಕೊತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಿಡಗಳಿಗೆ ಹಂತ ಹಂತವಾಗಿ ಗೊಬ್ಬರ, ನೀರು, ವರ್ಷಕ್ಕೊಮ್ಮೆ ಮಣ್ಣು, ಪಾಟಲ್ಲಿರುವ ಗಿಡಗಳಿಗೆ ಚೇಂಜ್ ಮಾಡಿ ಮತ್ತೆ ಮಣ್ಣು ಗೊಬ್ಬರ ಸೇರಿಸುವುದು. ಟ್ರಿಮ್ಮಿಂಗ್ ಔಷಧಿ ಮಾಡಿಕೊಂಡರೆ ನೋಡಿ ಹೂವು ಹಣ್ಣು ಹೆಚ್ಚಾಗಿ ಗೊಂಚಲು ಹೂವು ಹಣ್ಣು ತರಕಾರಿಗಳು ಆರೋಗ್ಯವಾಗಿ ಬಿಡುತ್ತವೆ. ನಾನು ಕೆಲವೊಂದು ಗಿಡಗಳನ್ನು ನನ್ನ ಗಾರ್ಡನ್ನಲ್ಲಿ ಹೂವು ಖಾಲಿಯಾಗಿರುವಂಥ ಗಿಡಗಳನ್ನು ಟ್ರಿಮ್ಮಿಂಗ್ ಮಾಡುತ್ತಿದ್ದೇನೆ. ನಾವು ಗಿಡಗಳನ್ನು ಟ್ರಿಮ್ಮಿಂಗ್ ಮಾಡೋದ್ರಿಂದ ಹೂವಿನ ಗಿಡಗಳು ಮತ್ತು ಹಣ್ಣಿನ ಗಿಡಗಳು ಬುಷಿಯಾಗಿ ಬೆಳೆಯುತ್ತವೆ ಮತ್ತು ಗಿಡದಲ್ಲಿ ಹೆಚ್ಚು ಬ್ರಾಂಚಸ್ ಜಾಸ್ತಿ ಆಗುತ್ತವೆ. ಟ್ರಿಮ್ಮಿಂಗ್ ಮಾಡೋದ್ರಿಂದ ಹೊಸ ಚಿಗುರು ಬಂದು ಹೆಚ್ಚು ಗೊಂಚಲು ಹೂವು ಹಣ್ಣು ತರಕಾರಿಗಳು ಬಿಡುತ್ತವೆ. ಗಿಡಗಳು ಜಾಸ್ತಿ ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗುವುದಿಲ್ಲ. ಒಬ್ಬರು ಕಮೆಂಟ್ ಮಾಡಿದ್ರಿ, ಅಷ್ಟು ಎತ್ತರಕ್ಕೆ ಬೆಳೆಸಬೇಡಿ, ಟ್ರಿಮ್ಮಿಂಗ್ ಮಾಡಿ ಎಂದು. ಹೂವಿತ್ತು, ಅದಕ್ಕೆ ಕಟ್ ಮಾಡಿರಲಿಲ್ಲ. ಇದು ಗುಲಾಬಿ ಗಿಡ ಎತ್ತರಕ್ಕೆ ಬೆಳೆದಿತ್ತು, ಹೂ ಖಾಲಿ ಆಗಿತ್ತು, ಅದಕ್ಕೆ ಈಗ ಟ್ರಿಮ್ಮಿಂಗ್ ಮಾಡ್ತಿದ್ದೀನಿ ಇದನ್ನು. ನಾವು ಗಿಡಗಳಲ್ಲಿ ಹೂವು ಖಾಲಿಯಾಗಿ ಬೋಳ ಥರ ಕಾಣುತ್ತಿರುತ್ತದೆ. ಏಕೆ ಹೂವೇ ಬಿಟ್ಟಿರಲ್ಲ ಎಂದು ಅಂದ್ಕೋತಿರ್ತೀವಿ. ಏನು ರೀಸನ್ ಎಂದರೆ, ಆಗಾಗಲೇ ಹೂವು ಖಾಲಿಯಾದ ನಂತರ ಟ್ರಿಮ್ಮಿಂಗ್ ಮಾಡಿಕೊಂಡ್ರೆ ಹೂವು ಹೆಚ್ಚಾಗಿ ಬಿಡುತ್ತವೆ. ಇಲ್ಲ ಅಂತ ಅಂದರೆ ಗಿಡದಲ್ಲಿ ಹೂವು ಕಡಿಮೆಯಾಗಿ ಗಿಡ ಮಾತ್ರ ಕಾಣಿಸ್ತಿರುತ್ತೆ. ಟ್ರಿಮ್ಮಿಂಗ್ ಮಾಡಿದ ಮೇಲೆ ಮಣ್ಣು ಲೂಸ್ ಮಾಡಿ ಆ ಗಿಡಗಳಿಗೆ ಗೊಬ್ಬರ, ವಾರಕ್ಕೊಮ್ಮೆ ಲಿಕ್ವಿಡ್ ರೀತಿ ಗೊಬ್ಬರ, ನೀರು ಹಾಕ್ತಾ ಬಂದರೆ ಗಿಡಗಳಲ್ಲಿ ಹೊಸ ಬ್ರಾಂಚಸ್, ಹೊಸ ಚಿಗುರು ಬಂದು ಹೂವು ಹಣ್ಣು ತರಕಾರಿಗಳು ಹೆಚ್ಚಾಗಿ ಬಿಡುತ್ತವೆ. ಇದು ಒಂದು ಗುಲಾಬಿ ಗಿಡ, ಇದು ಅಷ್ಟೇ ಹೂವು ಖಾಲಿಯಾಗಿತ್ತು. ಅದಕ್ಕೋಸ್ಕರ ಹೆಚ್ಚು ಗುಲಾಬಿ ಗಿಡಗಳನ್ನೇ ಟ್ರಿಮ್ಮಿಂಗ್ ಮಾಡ್ತಿದ್ದೀನಿ. ಹೂವು ಎಲ್ಲ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಟ್ರಿಮ್ಮಿಂಗ್ ಮಾಡ್ತಿದ್ದೀನಿ ಇವಾಗೆಲ್ಲವ. ಈಗ ಒಂದು ಸ್ವಲ್ಪ ಹೂವು ಕಡಿಮೆ ಆಗಿವೆ ಗಿಡಗಳಲ್ಲಿ, ಅದಕ್ಕೆ ಟ್ರಿಮ್ಮಿಂಗ್ ಮಾಡ್ತಾಯಿದ್ದೀನಿ. ಟ್ರಿಮ್ಮಿಂಗ್ ಮಾಡಿದ್ಮೇಲೆ ನೋಡಿ ಈ ಥರ ಇದನ್ನು ಸೇವಂತಿಗೆ ಹೂವು, ಇದನ್ನು ಫಸ್ಟು ಚಿಗುರಲ್ಲೇ ಕಟ್ ಮಾಡಿದ್ದೆ, ಟ್ರಿಮ್ಮಿಂಗ್ ಮಾಡಿದ್ದೆ. ನೋಡಿ ಎಷ್ಟು ಹೂವು ಬಿಟ್ಟಿದೆ ಸೇವಂತಿಗೆ ಹೂವಲ್ಲಿ, ನೋಡಿ ಮೊಗ್ಗು ನೋಡಿ. ಆ ಥರ ಟ್ರಿಮ್ಮಿಂಗ್ ಮಾಡಿದ್ರೆ ಈ ಥರ ಬ್ರಾಂಚಲ್ಲಿ ಹೊಸ ಚಿಗುರಲ್ಲಿ ನೋಡಿ ಎಷ್ಟು ಗೊಂಚಲು ಹೂವು ಬಂದಿದೆ ಅಂತ. ಈ ಥರ ನಾವು ಹೂವು ಖಾಲಿಯಾದ ತಕ್ಷಣ ಗಿಡಗಳನ್ನ ಹಂಗೆ ಬಿಟ್ಕೋಬಾರ್ದು, ಕಟ್ ಮಾಡ್ತಾ ಇರಬೇಕು. ಹೂವಿನ ಗಿಡ ಆಗಲಿ ಅಥವಾ ಫ್ರೂಟ್ಸ್ ಗಿಡ ಆಗಲಿ, ಕೆಲವೊಂದು ತರಕಾರಿ ಗಿಡಗಳಾಗಲಿ ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಹೂವು ಮತ್ತು ಹೊಸ ಬ್ರಾಂಚಸ್ ಬಂದು ಹೂವು ಮತ್ತು ಹಣ್ಣು ಎಲ್ಲ ಹೆಚ್ಚಾಗಿ ಬಿಡುತ್ತೆ. ಮತ್ತು ಹೂವಿನ ಸೈಜು ಅಷ್ಟೇ ತುಂಬ ದಪ್ಪಾಗಿ ಮತ್ತು ತಿಕ್ಕಾಗಿ ಹೂವು ಬರುತ್ತೆ. ಮತ್ತು ಹಣ್ಣು ಅಷ್ಟೇ. ಹಣ್ಣು ಗಿಡಗಳು ತರಕಾರಿ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವು ಈ ರೀತಿ ಮಾಡೋದ್ರಿಂದ ಹೆಚ್ಚು ತಿಕ್ಕಾಗಿ ಮತ್ತು ದಪ್ಪಾಗಿ ಫ್ರೂಟ್ಸ್ಗಳು, ಹೂವುಗಳು ಬೆಳೆಯುತ್ತವೆ. ಮತ್ತು ಗಿಡಗಳಿಗೆ ನೈಸರ್ಗಿಕವಾಗಿ ಇರುವಂತಹ ಔಷಧಿಗಳನ್ನೇ ಸಿಂಪಡಿಸಬೇಕು. ಗಿಡಗಳಿಗೆ ಕೆಮಿಕಲ್ ಹಾಕಬೇಡಿ, ನಾವು ನ್ಯಾಚುರಲ್ಲಾಗಿ ತಿನ್ನಬೇಕು. ಮನೆ ಮುಂದೆ ಗಾರ್ಡನ್ನಲ್ಲಿ ನೆಟ್ಕಿರೋಂಥ ಗಿಡಗಳಿಗೆ ನಾವು ಕೆಮಿಕಲ್ ಇಲ್ಲದೇ ಇರೋಂಥ ಲಿಕ್ವಿಡ್ಗಳನ್ನೇ ಹಾಕಬೇಕು. ನೋಡಿ ಇವು ಸೊಪ್ಪಿನ ಸೀಡ್ಸ್ ಹಾಕಿದ್ದೆ, ನೋಡಿ ಹೇಗೆ ಮೊಳಕೆ ಬಂದಿದೆ, 2 ಎಲೆಗಳಾಗಿದೆ. ನಿಮ್ಮ ಮನೆ ಮುಂದೆಗಡೆ ಈ ಥರ ಪಾಟ್ಗಳಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ನಮಗೆ ಹೆಚ್ಚು ಸೊಪ್ಪು ಸಿಗುತ್ತೆ. ಅಂದರೆ ಗೊಬ್ಬರ ಹಾಕ್ತಿರೋಂಥ ನಾವು ಬೆಳೆದಿರೋದಂಥ ಸ್ವಲ್ಪನೇ ಆಗಿರಲಿ ಸೊಪ್ಪು ಸಿಕ್ಕಲಿ ನಮಗೆ ತುಂಬ ಖುಷಿ ಇರುತ್ತೆ. ನೋಡಿ ಆ ಕಟ್ಟಿಂಗ್ಸ್ ಇತ್ತಲ್ಲ, ಆ ಕಟ್ ಮಾಡಿದ ಗಿಡ, ಅದರಲ್ಲಿ ನಾನು ಹೊಸ ಗಿಡಗಳನ್ನ ಮಾಡ್ಕೋತಿದ್ದೀನಿ, ಇದು ಗಿಡ ಹಾಕಿದ್ದೀನಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಫುಲ್ ವಾಚ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.